ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಪಾಲಕ್ ಹೆಚ್ಚು ಹಾಕಿ ಮಾಡುವಂತಹ ಪಾಲಕ್ ಚಿಕನ್. ಸೊ ನೋಡಿದ್ರೆ ಬಾಯಾಗ ನೀರು ಬರಾತಿರ್ಬೋದು ಅನಿಸ್ತದೆ. ಬರ್ರಿ ಡೀಟೇಲ್ ಆಗಿ ವಿಡಿಯೋ ನೋಡೋಣಂತ. ಅತಿ ಸಿಂಪಲ್ಲಾಗಿ ಮಸ್ತಾಗಿ ಮಾಡುವಂಥ ಪಾಲಕ್ ಚಿಕನ್. ಸೊ ಪಾಲಕ್ ಚಿಕನ್ ಮಾಡೋಕೆ ನೋಡ್ರಿ, ಇಲ್ಲಿ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ರಿಫೈಂಡ್ ಆಯಿಲ್ನ ಹಾಕೊಳಕತ್ತೀನಿ. ಎಣ್ಣೆ ಚಲೋ ತೆಂಗ ಕಾಯ್ಬೇಕ್ರಿ. ಎಣ್ಣೆ ಕಾದ ಮೇಲೆ ನಾವಿಲ್ಲಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕಾಗ್ತದೆ. ಉದ್ದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿನ ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಇದನ್ನು ಹಾಕ್ಕೊಂಡು ನಾವು ಈಗ ಫ್ರೈ ಮಾಡಿಕೊಂಡು ತೆಗಿಬೇಕಾಗ್ತೈತಿ. ನಾವು ಬಿರಿಯಾನಿಗೆಲ್ಲ ಹೆಂಗೆ ಹೆಚ್ಕೊಂಡಿರ್ತೀವೋ ಹಾಗೆ ಉದ್ದಕ್ಕೆ ಸಣ್ಣಗೆ ಹೆಚ್ಕೊಂಡು ಇದನ್ನು ಬಿರಿಯಾನಿಗೆ ನಾವು ಈರುಳ್ಳಿನ ಹೆಂಗೆ ಫ್ರೈ ಮಾಡಿ ತಗೋತೀವಲ್ಲ, ಫ್ರೈಡ್ ಆನಿಯನ್ಸ್ ಅಂತ ಹೇಳ್ತೀವಿ. ಸೊ ಹಂಗೆ ಇದನ್ನು ಫ್ರೈ ಮಾಡಿ ತಗೋಬೇಕಾಗ್ತದೆ. ನಾನಿಲ್ಲಿ ಅಟ್ ಎ ಟೈಮ್ ಹಾಕಿ ಫ್ರೈ ಮಾಡತ್ತೀನಿ. ನೀವು ಬೇಕಂದರೆ 2 ಬ್ಯಾಚ್ ಒಳಗೆ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಇದನ್ನು ಎಣ್ಣೆ ಒಳಗೆ ಕರೆದು ತಕ್ಕೋಬಹುದು. ಸೊ ಪೂರ್ತಿ ಎಲ್ಲ ನೋಡ್ರಿ ಇಲ್ಲಿ ಚಲೋ ತೆಂಗ ಬ್ರೌನ್ ಆಗ್ಯಾವು. ಉಳ್ಳಾಗಡ್ಡಿ ಚಲೋ ತೆಂಗ ಬ್ರೌನ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳಕತ್ತೀನಿ ನಾನು ಸೈಡಿಗೆ. ಅದಾದಮೇಲೆ ನೋಡ್ರಿ, ಲೋ ಫ್ಲೇಮ್ ಇಟ್ಕೊಂಡು ಕಾದಿದ್ದ ಎಣ್ಣೆಗೆ ನಾವು ಈಗ ಖಡಾ ಮಸಾಲ ಹಾಕ್ಕೋಬೇಕಾಗ್ತದೆ. ಸೊ ಒಣ ಮಸಾಲೆಗಳು ನೋಡ್ರಿ, ಒಂದು ಪೀಸ್ ಚಕ್ಕಿ, ಅದಕ್ಕೆ 4 ಲವಂಗ, 4 ಯಾಲಕ್ಕಿ, ಒಂದು 8-10 ಮೆಣಸ್ಕಾಳನ್ನ ಹಾಕ್ಕೊಳತ್ತೀನಿ. ಹಾಕೊಂಡಾದ್ಮೇಲೆ ನೋಡ್ರಿ ಸ್ವಲ್ಪ ಇದನ್ನು ಸಹಿತ ಫ್ರೈ ಮಾಡ್ಕೋರಿ. ಫ್ರೈ ಮಾಡ್ಕೊಂಡು ಆದಮೇಲೆ ಹಂಗೆ ಇದಕ್ಕೆ ಒಂದು ಅರ್ಧ ಚಮಚ ಅಥವಾ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ರಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊರಿ. ಅರ್ಧ ಚಮಚ ಅಥವಾ 1 ಚಮಚದಷ್ಟು ಜೀರಿಗೆನ ಇಲ್ಲೇ ಹಾಕ್ಕೋಬೇಕು. ಸೊ ಜೀರಿಗೆನೂ ಸಹಿತ ನೋಡ್ರಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಚಟಪಟ ಅಂತಾವು ಜೀರಿಗೆನೂ. ಅದಾದಮೇಲೆ ನಾವಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡೀನಿ. ನೋಡ್ರಿ ಇಲ್ಲಿ 1 ಇಂಚಷ್ಟು ಶುಂಠಿನ ನಾನು ಜಜ್ಜಿಟ್ಕೊಂಡೀನಿ. ಹಂಗೆ 2 ಗಡ್ಡೆ ಬೆಳ್ಳುಳ್ಳಿ ಸಹಿತ ಜಜ್ಕೊಂಡೀನಿ. ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಹಾಕೋಬಹುದು. ಬಟ್ ಶುಂಠಿ ಬೆಳ್ಳುಳ್ಳಿನ ತುರಿದು ಅಥವಾ ಜಜ್ಜಿ ಹಾಕೊಳ್ಳೋದ್ರ ಟೇಸ್ಟ್ ಭಾಳ ಚಲೋ ಬರ್ತದೆ ರೀ, ಸ್ಪೆಷಲಿ ಈ ರೆಸಿಪಿಗೆ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋರಿ. ಒಂದು ಸ್ವಲ್ಪ ಎಣ್ಣೆ ಒಳಗೆ ಚಲೋ ತೆಂಗ ಫ್ರೈ ಆಗಬೇಕು. ಫ್ರೈ ಆಗ್ತಿರ್ಬೇಕಾದ್ರೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಜಜ್ಜಿ ಹಾಕ್ಕೋಬೇಕಾಗ್ತದೆ. ಕಟ್ ಮಾಡಿ ಸಹಿತ ನೀವು ಹಾಕೋಬಹುದು. ನಾನಿಲ್ಲೇ ಕುಟಾಣಿ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಜಜ್ಜಿ ಹಾಕ್ಕೊಂಡೇನಿ. ಸೊ ಇಲ್ಲೇ ಆಲ್ರೆಡಿ ಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಜಜ್ಜಿ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ ಉಪ್ಪು ಬಳಸಕತ್ತಿಲ್ಲ. ಸೊ ಉಪ್ಪು ಯಾವಾಗ ಹಾಕ್ತೀನಿ ಅಂತ ಹೇಳಿ ನೀವು ಫುಲ್ ವಿಡಿಯೋ ಡೀಟೇಲಾಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಸೊ ನೋಡ್ಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಸಹಿತ ಜಜ್ಜಿ ನಾನು ಹಾಕ್ಕೊಂಡೀನಿ. ಹಸಿಮೆಣ್ಸಿನ್ಕಾಯಿ ಹಂಗೆ ಜಜ್ಜಿ ಹಾಕ್ಕೊಂಡ್ವಿ ಅಂದರೆ ಸ್ವಲ್ಪ ಇಸ ಅನಿಸ್ತೈತೆ ರೀ ಅದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಜಜ್ಜಿ ಹಾಕ್ಕೊಂಡೀನಿ. ನೀವು ಅನ್ಬೋದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಸೇರಿ ಒಮ್ಮೆ ಜಜ್ಜಿ ಹಾಕ್ಕೋಬೋದು ಅಂಥೇಳಿ. ಅಫ್ಕೋರ್ಸ್ ಹಂಗೂ ಮಾಡ್ಕೋಬೋದು, ಎಲ್ಲನೂ ಒಟ್ಟಿಗೆ ಸೇರಿಸಿ ಜಜ್ಜಿ ಹಾಕ್ಕೋಬೋದು. ನೋಡಿರಿ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದ ನಂತರ ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ನಾನು ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಚಿಕನ್ನ 2-3 ಸಲ ಸ್ವಚ್ಛಗೆ ತೊಳೆದು ಹಾಕ್ಕೊಳಕತ್ತೀನಿ ರೀ. ನೋಡಿರಿ ಇಲ್ಲೇ ಚೆಂದಾಗೆ ಹಾಕ್ಕೊಂಡು ಆದಮೇಲೆ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಮಸಾಲೆ ಎಲ್ಲ ಚೆಂದಾಗೆ ಬೆರೆಯೋ ಹಂಗೆ ಮಸ್ತಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 2-3 ನಿಮಿಷ ಇದು ಚಲೋ ತಂಗ ಉಕ್ಕುರ್ಸಾಕ ಬಿಟ್ಬಿಡಬೇಕು. ಸೊ ಮುಚ್ಚಿ ಉಕ್ಕುರ್ಸೋದೇನು ಬೇಡ. ಹಂಗೆ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆಂದಾಗಿ ಇದನ್ನು ಒಂದು 2-3 ನಿಮಿಷ ಇದನ್ನು ಫ್ರೈ ಆಗೋಕ್ಕೆ ಬಿಟ್ಬಿಡ್ರಿ. ಸೊ ಈಗ ನೋಡಿರಿ 2-3 ನಿಮಿಷ ಆಗದ ಆದಮೇಲೆ ನಾವು ಒಂದು 1/4 ಚಮಚದಷ್ಟು ಇದಕ್ಕೆ ಅರ್ಶಿನದ ಪುಡಿನ ಹಾಕ್ಕೋಬೇಕಾಗ್ತದೆ. 1/4 ಚಮಚದಷ್ಟು ಅರ್ಶಿನದ ಪುಡಿನ ಹಾಕೋರಿ. ಹಾಕ್ಕೊಂಡಾದ್ಮೇಲೆ ನೋಡಿರಿ ಇಲ್ಲೇ ನೀವು ಬೇಕಂದ್ರೆ ಉಪ್ಪನ್ನ ಹಾಕೋಬಹುದು. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಹಂಗೆ ನಾವು ಹಾಕೋ ಅಚ್ಕಾರದ ಪುಡಿ ಒಳಗೂ ಸ್ವಲ್ಪ ಉಪ್ಪು ಐತಿ ನಮ್ಮ ಮನೆಯೊಳಗೆ. ಹಾಗಾಗಿ ನಾನು ಈಗ ಸದ್ಯಕ್ಕೆ ಇಲ್ಲಿ ಉಪ್ಪನ್ನ ಹಾಕ್ಕೊಳತ್ತಿಲ್ಲ, ನೀವು ಬೇಕಂದ್ರೆ ಹಾಕೋಬಹುದು. ಸೊ ಅರ್ಶಿನ ಹಾಕ್ಕೊಂಡಾದ್ಮೇಲೆ ನೋಡಿರಿ 1 ಚಮಚದಷ್ಟು ಇಲ್ಲೇ ನಾನು ಧನಿಯಾ ಪುಡಿನ ಹಾಕ್ಕೊಳತ್ತೀನಿ. ಕೊತ್ತಂಬರಿ ಬೀಜದ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಳಕತ್ತೀನಿ ನಾನಿಲ್ಲಿ. ಅದು ಹಾಕ್ಕೊಂಡು ಆದಮೇಲೆ ನೋಡಿರಿ ಹಂಗೆ ಖಾರದ ಪುಡಿನೂ ಸಹಿತ ಇಲ್ಲೇ ಸೇರಿಸ್ಕೊಳಕತ್ತೀನಿ. 2 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳಕತ್ತೀನಿ ನಾನು. 1 ಚಮಚದಷ್ಟು ನಾರ್ಮಲ್ ನಾವು ಮನೆಯೊಳಗೆ ಯೂಸ್ ಮಾಡ್ತೀವಲ್ಲ ಆ ಖಾರ, ಮತ್ತು 1 ಚಮಚ ನಾನಿಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚನ್ನ ಯೂಸ್ ಮಾಡತ್ತೀನಿ. ಸ್ವಲ್ಪ ಕಲರ್ ಚಲೋ ಬರ್ತೈತೆ ಅಂತ ಹೇಳಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಇದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕೊಳ್ಳೋರಿದ್ರೆ ಇಲ್ಲಿನೂ ಸ್ವಲ್ಪ ಉಪ್ಪನ್ನ ಹಾಕೋರಿ. ಸೊ ಹೇಳಿದ್ನಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿರೋ ಖಾರದ ಪುಡಿ ಒಳಗೂ ಸ್ವಲ್ಪ ಉಪ್ಪಿನ ಅಂಶ ಅದ. ಹಂಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿಗೆ ಉಪ್ಪು ಹಾಕಿದ್ದೆ ಅಂಥೇಳಿ ಹಾಗಾಗಿ ನಾನಿಲ್ಲಿ ಸದ್ಯಕ್ಕೆ ಉಪ್ಪನ್ನ ಸೇರಿಸ್ಕೊಳಕತ್ತಿಲ್ಲ. ಸೊ ಆಮೇಲೆ ನೋಡಿಕೊಂಡು ಉಪ್ಪನ್ನ ನಾನು ಹಾಕೋತೀನಿ. ಸೊ ನೋಡಿರಿ ಈಗ ಚಲೋ ತೆಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತು ಇದನ್ನು 3-4 ನಿಮಿಷ ಸ್ವಲ್ಪ ನಾವು
ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣಂತ. ಸೊ ನೋಡಿರಿ ಇಲ್ಲಿ ಚಿಕನ್ ಎಷ್ಟು ಮಸ್ತಾಗೆ ಬೆಂದಾಗ್ತೈತೆ ಅಂಥೇಳಿ. ಇಲ್ಲಿ ನಾನು ನೀರು ಯೂಸ್ ಮಾಡಿಲ್ಲ. ಚಿಕನ್ ತೊಳೆದಿದ್ರಾಗ ಏನು ನೀರು ಇರ್ತದಲ್ಲ ಅದು ನೀರಿನ ಅಂಶನ ಇಲ್ಲ ಐತೆ ಹೊರತು ಸ್ವಲ್ಪ ಆದಷ್ಟು ಇದನ್ನು ಎಣ್ಣೆ ಒಳಗೆ ಚಲೋ ತೆಂಗ ನಾನು ಫ್ರೈ ಮಾಡ್ಕೊಳಕತ್ತೀನಿ. ನೋಡಬಹುದು ಇಲ್ಲಿ ಎಷ್ಟು ಮಸ್ತ್ ಕಾಣತೈತಿ ಚಿಕನ್ ಅಂಥೇಳಿ. ಸೊ ಚಿಕನ್ ಇಲ್ಲೇ ಸ್ವಲ್ಪ ಬೆಂದದ್ರಿ. ಸೊ ಈಗ ಇಲ್ಲೇ ಒಂದು 3-4 ನಿಮಿಷ ಆದಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಸ್ಟೋವ್ನ ಆಫ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿ ಮೊಸರನ್ನ ಸೇರಿಸ್ಕೋಬೇಕು. ಸೊ ಬಿಸಿ ಇದ್ದಾಗ ನಾವು ಸ್ಟೋವ್ ಆನ್ ಇಟ್ಕೊಂಡು ಮೊಸರು ಹಾಕ್ಕೊಂಡ್ರೆ ಮೊಸರು ಒಡೆಯೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾವಿಲ್ಲಿ ಸ್ಟೋವ್ನ ಆಫ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು 4-5 ದೊಡ್ಡ ಚಮಚದಷ್ಟು ಮೊಸರನ್ನ ಹಾಕ್ಕೊಳತ್ತೀನಿ. ಅಂದರೆ ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರನ್ನ ಇಲ್ಲಿ ಯೂಸ್ ಮಾಡತ್ತೀನಿ. ಸ್ಟೋವ್ ಆಫ್ ಮಾಡಿ ಇಲ್ಲೇ ಮೊಸರು ಹಾಕ್ಕೊಳತ್ತೀನಿ. ಮೊಸರು ಸ್ವಲ್ಪ ಅಷ್ಟೇನು ಒಡವಡಿಕಿರಲಿಲ್ಲ ಅಂತ ಡೈರೆಕ್ಟ್ ಹಾಕ್ಕೊಂಡೆ ನಾನು. ನೀವು ಬೇಕಂದರೆ ಸ್ವಲ್ಪ ಮೊಸರನ್ನ ಬೀಟ್ ಮಾಡಿ ಹಾಕೋರು, ಇಲ್ಲ ಮಿಕ್ಸಿ ಒಳಗೆ ಜಸ್ಟ್ ಒಂದು ರೌಂಡ್ ತಿರುಗಿಸಿ ಸಹಿತ ನೀವು ಮೊಸರು ಹಾಕ್ಕೊಂಡ್ರೆ ಭಾಳ ಚಲೋ ಇರ್ತದೆ. ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹಂಗೆ ನೋಡ್ರಿ ನಾವು ಫ್ರೈಡ್ ಆನಿಯನ್ಸ್ ಏನಿತ್ತಲ್ಲ ಫ್ರೈ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿನ ಪೂರ್ತಿ ಇದ್ರ ಮೇಲೆ ಹಾಕ್ಕೊಂಡು ಅದನ್ನು ಸಹಿತ ಚಲೋ ತೆಂಗ ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸೊ ನೋಡಿರಿ ಮತ್ತೆ ಸ್ಟೋವ್ನ ಆನ್ ಮಾಡಿಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 2-3 ನಿಮಿಷ ಚಲೋ ತೆಂಗ ಮೊಸರು ಉಳ್ಳಾಗಡ್ಡಿ ಎಲ್ಲ ಚಿಕನ್ ಜೊತೆ ಚೆಂದಾಗೆ ಬೆರೆಯೋ ಹಂಗೆ ಬಿಟ್ಬಿಡೋಣಂತ. ನಡಕ್ಕೆ ಸ್ವಲ್ಪ ಕೈ ಆಡಿಸ್ಕೋತ ಇರ್ರಿ, ಯಾಕಂದ್ರೆ ತಳ ಹೊತ್ತಬಾರ್ದು. ಸೊ ಆಲ್ಮೋಸ್ಟ್ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ತಳ ಏನು ಹೊತ್ತಂಗಿಲ್ಲ, ಬಟ್ ಆದರೂ ಸ್ವಲ್ಪ ಸೇಫರ್ ಸೈಡ್ ನೀವು ಹಿಂಗೆ ನಡಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋತ ಇದನ್ನು ಒಂದು 2-3 ನಿಮಿಷ ಮಸ್ತಾಗೆ ಸ್ವಲ್ಪ ಕುದಿಯಾಕ ಬಿಟ್ಬಿಡ್ರಿ. ಈಗ ನೋಡಿರಿ ಚಿಕನ್ ಒಂದು 2-3 ನಿಮಿಷ ಕುದ್ದ ಮೇಲೆ ನಾವು ಇಲ್ಲೇ ಈಗ ಪಾಲಕ್ನ ಹಾಕೋಬೇಕಾಗ್ತದೆ. ಪಾಲಕ್ನ ಒಂದು 2 ಕಟ್ಟಷ್ಟು ಪಾಲಕ್ ತೊಗೊಂಡು ಸ್ವಚ್ಛಗೆ ತೊಳೆದು ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಆ ಪಾಲಕ್ನ ತೊಗೊಂಡು ನೋಡಿರಿ ಸುತ್ತಲೂ ಬಾಳ್ಗೆ ತುಂಬ ಚಿಕನ್ ಎಲ್ಲ ಫುಲ್ ಮುಚ್ಕೊಳ್ಳೋ ಹಂಗೆ ಫುಲ್ ಪಾಲಕ್ನ ಹಾಕಿ ಸ್ಪ್ರೆಡ್ ಮಾಡತ್ತೀನಿ. ಸೊ ಪೂರ್ತಿ ಪಾಲಕ್ನ ನಾವಿಲ್ಲೇ ಹಾಕೋಬೇಕಾಗ್ತದೆ. ಸೊ ಹಾಕ್ಕೊಂಡು ಆದಮೇಲೆ ಇದಕ್ಕೆ ನಾವು ಮುಚ್ಚಿ ಮೀಡಿಯಮ್ ಫ್ಲೇಮ್ ಒಳಗೆ ಮತ್ತೊಂದು 2 ನಿಮಿಷ ಹಂಗೆ ಬಿಟ್ಟುಬಿಡೋಣ ಸ್ವಲ್ಪ ಮೆತ್ತಗಾಗೋ ಮಟ. ನೋಡಿರಿ ಒಂದು 2 ನಿಮಿಷ ಆದಮೇಲೆ ಹಿಂಗೆ ಪಾಲಕ್ ಮೆತ್ತಗಾಗಿತ್ತು. ಸೊ ಈಗ ಇದನ್ನು ಮಸ್ತಾಗಿ ಮಿಕ್ಸ್ ಮಾಡ್ಕೊಂಡು 1 ಅಥವಾ 2 ನಿಮಿಷ ಸ್ವಲ್ಪ ಪಾಲಕ್ ಮೆತ್ತಗಾಗಕ್ಕೆ ನೀವು ಬಿಡಬೇಕಾಗ್ತದೆ. ಮುಚ್ಚಿ ಅದೊಂದು 2 ನಿಮಿಷ ಬಿಟ್ಟ ಮೇಲೆ ಅದಾದಮೇಲೆ ನೋಡಿರಿ ಪಾಲಕ್ ಮೆತ್ತಗಾಗಿರ್ತದೆ. ಆಮೇಲೆ ಅದನ್ನು ಪೂರ್ತಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಚಲೋ ಹಿಂಗೆ ಚಿಕನ್ಗೆ ಮಿಕ್ಸ್ ಮಾಡ್ಕೊರಿ. ಪಾಲಕದ ಫ್ಲೇವರ್ ಎಲ್ಲ ಚಿಕನ್ ಒಳಗೆ ಹೋಗಬೇಕು. ಸೊ ಈಗ ನೋಡಿರಿ ನಾನು ಉಪ್ಪನ್ನ ಹಾಕ್ಕೊಳಕತ್ತೀನಿ ಇಲ್ಲಿ. ಸೊ ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊಳಕತ್ತೀನಿ. ಸೊ 1 ಚಮಚದಷ್ಟು ಮುಕ್ಕಾಲು ಅಥವಾ 1 ಚಮಚದಷ್ಟು ಉಪ್ಪು ಹಿಡಿಸ್ತು. ಸೊ ಉಪ್ಪನ್ನ ಹಾಕೊಂಡಾದ್ಮೇಲೆ ಹಂಗೆ ಇಲ್ಲೇ 1/4 ಚಮಚದಷ್ಟು ನಾನು ಗರಂ ಮಸಾಲನ ಹಾಕ್ಕೊಳತ್ತೀನಿ. ಈ ಚಿಕನ್ಗೆ ನೋಡಿರಿ ಅಕಸ್ಮಾತ್ ನೀವು ಮಸಾಲೆ ಖಾರ ಹಾಕಿದ್ರಿ ಅಂದರೆ ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ, ಮಸಾಲೆ ಖಾರನ ಸಾಕಾಗ್ತೈತಿ. ಸೊ ನೋಡಬಹುದು ಇಲ್ಲೇ ನೀವು ಚಲೋ ತೆಂಗ ಉಪ್ಪು ಮತ್ತು ಗರಂ ಮಸಾಲ ಹಾಕಿದ ಮೇಲೆ ಚೆಂದಾಗಿ ಇದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೊರಿ. ಸೊ ಪೂರ್ತಿ ಮಸಾಲೆ ಎಲ್ಲ ಚೆಂದಾಗಿ ಬೆರಿಬೇಕು, ಪಾಲಕ್ಕೆಲ್ಲ ಚಿಕನ್ಗೆ ಹಿಡಿಬೇಕು. ಹಂಗೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು 3-4 ನಿಮಿಷ ಮಸ್ತಾಗಿ ನೀವು ಫೈನಲ್ ಆಗಿ ಚಿಕನ್ ಕಂಪ್ಲೀಟಾಗಿ ಬೆಂದು ಮಟ ಇದನ್ನು ಚಲೋ ತೆಂಗ ಕುದಿಸ್ಕೋಬೇಕಾಗ್ತದೆ. ನೋಡಿರಿ ಇಲ್ಲೇ ನಾನು ಯಾವುದೇ ರೀತಿ ನೀರನ್ನ ಬೆಳೆಸಿಲ್ಲ. ನಾನು ಆಗಲೇ ಹೇಳಿದೆ ನಿಮ್ಗೆ. ಸೊ ಚಿಕನ್ನ ತೊಳೆದೇನು ಹಾಕಿರ್ತೀವಿ ಅದ ನೀರು ಸಾಕಾಗ್ತದೆ. ಪ್ಲಸ್ ಪಾಲಕ್ ಕೂಡ ನೀರು ಬಿಡ್ತೈತಿ. ಆಮೇಲೆ ನಾವು ಮೊಸರು ಹಾಕಿರೋದ್ರಿಂದ ಅದರಲ್ಲೂ ನೀರಿನ ಅಂಶ ಇರ್ತದೆ. ಸೊ ಅಷ್ಟಕ್ಕೆ ಇದು ಸೆಮಿ ಗ್ರೇವಿ ರೆಡಿ ಆಗ್ತದೆ. ನೋಡಿರಿ 3-4 ನಿಮಿಷ ಆದಮೇಲೆ ನಮ್ಮ ಪಾಲಕ್ ಚಿಕನ್ ರೆಡಿ ಆಗಿತ್ತು. ಮಸ್ತಾಗೆ ಚಿಕನ್ನು ಬೆಂದಿತ್ತು. ಇಲ್ಲಿ ಸೊ ನೋಡಿರಿ ಈಗ ಪಾಲಕ್ನ ನಾವು ಹೆಚ್ಚಿ ಹಾಕಿ ಮಾಡೋದಕ್ಕೂ ಮತ್ತು ನಾವು ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ಶಾಗಿ ಕುಟ್ಟು ಹಾಕೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರ್ತೈತೆ ಅಂತ ಹೇಳಿ ನೀವು ಈ ರೆಸಿಪಿ ಮಾಡ್ಕೊಂಡು ತಿಂದಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ನಾವು ಪ್ರಿಸರ್ವೇಟಿವ್ ಇರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಬಂದು ಹಾಕೋದಕ್ಕೂ ಹಿಂಗೆ ಫ್ರೆಶ್ಶಾಗಿ ಆಗಿಂದಾಗ ನೀವು ಕುಟ್ಟು ಹಾಕಿ ಅಥವಾ ಹಿಂಗೆ ಸೊಪ್ಪನ್ನೆಲ್ಲ ಹೆಚ್ಚು ಹಾಕಿ ಈ ಚಿಕನ್ನ ಮಾಡಿ ನೋಡಿರಿ ಎಷ್ಟು ಫ್ರೆಶ್ನೆಸ್ ಇರ್ತದೆ, ಎಷ್ಟು ಟೇಸ್ಟ್ ಇರ್ತದೆ ಅಂತ ಹೇಳಿ. ಸೊ ನೀವು ರೆಸ್ಟೋರೆಂಟಿಗೆಲ್ಲ ಹೋಗಿ ತಿನ್ನುವಂಥ ಪಾಲಕ್ ಚಿಕನ್ ನೋಡಿರಿ ಎಷ್ಟು ಸಿಂಪಲ್ಲಾಗಿ ಮನೆ ಒಳಗೆ ರೆಡಿ ಆಯ್ತು ಅಂತ ಹೇಳಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಾನು ನಿಮ್ಗೆ ಈಗ ಹೇಳೀನಿ ಇದು ಸೆಮಿ ಗ್ರೇವಿ. ನಿಮಗೆ ಏನಾರು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀವು ನೀರು ಹಾಕಿ ಚೆಂದಾಗಿ ಇದನ್ನು ಕುದಿಸ್ಕೊಂಡ್ರೆ ಮಸ್ತಾಗಿ ನಿಮ್ಗೆ ಗ್ರೇವಿ ರೆಡಿ ಆಗ್ತದೆ. ನೋಡಿರಿ ಅನ್ನಕ್ಕೆ ಮುದ್ದಿಗೆ ಮತ್ತು ನಿಮ್ಗೆ ಚಪಾತಿ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್.
ಇವನ್ ಬ್ರೌನ್ ಬ್ರೆಡ್ ಜೊತೆ ಎಲ್ಲ ಇದನ್ನು ತಿನ್ಬೋದು. ಭಾಳ ಟೇಸ್ಟ್ ಇರ್ತದೆ ರೀ ಚಿಕನ್. ಹಂಗೆ ಸ್ಟಾರ್ಟರ್ ಆಗಿ ತಿನ್ನಕ್ಕೂ ನಿಮಗೆ ಇನ್ನೂ ಟೇಸ್ಟ್ ಅನ್ನಿಸ್ತದೆ. ಸೊ ಬರ್ರಿ ಸಿಗೋಣಂತ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ. ನಂದು ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಿಂದೆ ನಾನು ಸಾಕಷ್ಟು ನಾನ್ ವೆಜ್ ರೆಸಿಪೀಸ್ಗಳು, ವೆಜ್ ರೆಸಿಪೀಸ್ಗಳು ಹಾಕೀನಿ. ಪ್ಲೀಸ್ ಆ ರೆಸಿಪೀಸ್ನು ಸಹಿತ ನೋಡಿರಿ. ಆ ರೆಸಿಪೀಸು ಸಹಿತ ನಿಮ್ಗೆ ಇಷ್ಟ ಆಗಬಹುದು ಅಂದ್ಕೊಂಡೀನಿ. ಸೊ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.